ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಯ ಘೋಷಣೆ ಮಾಡಿದ ಬಗ್ಗೆ ನೀವು ಕೇಳಿದ್ದೀರಿ. ಕಾಂಗ್ರೆಸ್ ಪಾರ್ಟಿ ಯಾರೇ ಅಭ್ಯರ್ಥಿ ಘೋಷಣೆ ಮಾಡಿದರೂ ಜನ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ವಿಜಯವನ್ನು ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಸಾಧಿಸಲಿದೆ. ಕಳೆದ ಬಾರಿ 2 ಲಕ್ಷ ಚಿಲ್ಲರೆ ಓಟ್ಲೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾನು ಇಲ್ಲಿ ಗೆದ್ದಿದ್ದೆ. ಈ ಸರ್ತೆ 4 ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ನಾನು ಗೆಲ್ತೇನೆ. ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಮತ್ತು ಈಗಾಗಲೇ ನಮ್ಮ ತಯಾರಿ ಭಾಳ ಮುಂದಕ್ಕೆ ಹೋಗಿದೆ. ಎಲ್ಲ ರೀತಿಯಿಂದ ಸರ್ವಸನ್ನದ್ಧರಾಗಿದ್ದೇವೆ. ಇನ್ನು ಕಾಂಗ್ರೆಸ್ ಪಾರ್ಟಿಗೆ ನನ್ನೊಂದು ಪ್ರಶ್ನೆ, ಮೇಕೆದಾಟು ಯೋಜನೆ ಬಗ್ಗೆ ಇಂಡಿಯಾ ಅಲೈನ್ಸ್ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆಯನ್ನು ತಡಿತೀವಿ ಅನ್ನುವಂಥ ಮಾತನ್ನು DMK ಹೇಳಿದೆ. ಅದು ಕೇವಲ ತನ್ನ ಪ್ರಣಾಳಿಕೆಯಲ್ಲಿ ಹಾಕಿದ್ದಷ್ಟೇ ಅಲ್ಲ, ಆದರೆ ಇಂಡಿಯಾ ಅಲೈನ್ಸದ ಪ್ರಮುಖ ಪಕ್ಷ ಕಾಂಗ್ರೆಸ್ ಪಾರ್ಟಿ. ಇಂಡಿಯಾ ಅಲೈನ್ಸದ ಒಂದು ಪ್ರಣಾಳಿಕೆ ಅನ್ನೋ ರೀತಿಯಲ್ಲಿ ಅದನ್ನು ಅವರು ಘೋಷಣೆ ಮಾಡಿದ್ದಾರೆ. ನಾನು ಕೇಳೋದು ಕಾಂಗ್ರೆಸ್ ಪಾರ್ಟಿಗೆ ನಿಮ್ಮ ನಿಲುವೇನಿದರ ಬಗ್ಗೆ. ಎರಡನೇದಾಗಿ, ನೀವು ದಿಲ್ಲಿಗೆ ಬಂದು ಪ್ರತಿಭಟನೆ ಮಾಡಿದ್ರಿ. 2022ರಲ್ಲಿ ಅಪೋಸಿಷನ್ದಲ್ಲಿ ಇದ್ದಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ಕೊಂಡು ಕೋವಿಡ್ದ ಟೈಮಲ್ಲಿ ಕೋರ್ಟ್ಗಳು ಸಹಿತ ಹೇಳಿದ್ದು ಕೋವಿಡ್ ನಿಯಮವನ್ನು ಪಾಲನೆ ಮಾಡಬೇಕಂತ. ಆದರೂ ಸಹಿತವಾಗಿ ನೀವು ಒಂದು ಪಾದಯಾತ್ರೆ ಮಾಡಿದ್ದೀರಿ. ಇವತ್ತು ನಿಮ್ಮ ಒಂದು ಘಟಕ ಪಕ್ಷ ನಮ್ಮ ಇಂಡಿಯಾ ಅಲೈನ್ಸ್ ಸೆಂಟ್ರಲ್ದಲ್ಲಿ ಬಂದರೆ ನಾವು ಮೇಕೆದಾಟು ಯೋಜನೆಯನ್ನು ತಡಿತೀವಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಈಗ ನಿಮ್ಮ ನಿಲುವೇನು? ಕಾಂಗ್ರೆಸ್ ಪಾರ್ಟಿ ಹಿಂದೆ ಮಹದಾಯಿ ಯೋಜನೆಯಲ್ಲೂ ಕೂಡ ಶ್ರೀಮತಿ ಸೋನಿಯಾ ಗಾಂಧಿಯವರು ಒಂದು ಹನಿ ನೀರು ಕೊಡಲ್ಲ ಅನ್ನುವಂಥ ಮಾತನ್ನು ಗೋವಾದಲ್ಲಿ ಹೋಗಿ ಹೇಳಿದ್ದರು. ಮೇಕೆದಾಟು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅದು. ನೀವು DMK ಅವ್ರನ್ನ ಕೈ ಬಿಡ್ತಾರೆ ಇಂಡಿಯಾದಿಂದ ಹಂಗಾರ? ಯಾರು ಯಾರ್ದು? ಅದೇ ಕಾಂಗ್ರೆಸ್ ಪಾರ್ಟಿಯವರು ಅವಕಾಶವಾದಿ ರಾಜಕಾರಣವನ್ನು ಯಾವತ್ತೂ ಮಾಡ್ತಾ ಬಂದಿದ್ದಾರೆ. ಅವರಿಗೆ ರಾಜ್ಯದ ನೆಲ, ಜಲ, ಸಂಸ್ಕೃತಿಯ ಬಗ್ಗೆ ಯಾವುದೇ ರೀತಿಯಾದಂಥ ಭಾವನೆ ಇಲ್ಲ, ಯಾವುದೇ ರೀತಿಯಾದಂಥ ಗೌರವ ಇಲ್ಲ. ಅದನ್ನು ರಕ್ಷಿಸಬೇಕು ಅನ್ನುವಂಥ ಬದ್ಧತೆ ಇಲ್ಲ. ಹಾಗಾಗಿ ಅವರ ಮತ್ತೊಮ್ಮೆ ತಮ್ಮ ಡೊಂಗಿತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮೊನ್ನೆನೂ ಹೊರಗೆ ಬಂದಿದೆ. ನಾವು ವೇಟ್ ಮಾಡಿದ್ವಿ. ನಾನು ಮೊನ್ನೆ ಊರಲ್ಲಿ ಇರಲಿಲ್ಲ. ನಾವು ವೇಟ್ ಮಾಡಿದ್ವಿ ಅವರೇನಾದರೂ ಇದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ತಾರಂತ. ನಾನು ಮೊದಲನೇದಾಗಿ ಸಿದ್ದರಾಮಯ್ಯನವರಿಗೆ, ಎರಡನೇದಾಗಿ DK ಶಿವಕುಮಾರ್ಗೆ ಭಾಳ ಘೋಷಣೆ ಹಾಕಿ ನಮ್ಮ ರಾಜ್ಯ, ನಮ್ಮ ತೆರಿಗೆ, ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು ಅಂಥೇಳಿ ನೀವು ಏನು ಸಭೆ ಮಾಡಿದ್ದೀರಿ, ಪಾದಯಾತ್ರೆ ಮಾಡಿದ್ದೀರಿ. ಈಗ ನಿಮ್ಮ ನಿಲುವೇನು? DMKಯನ್ನು ಖಂಡಿಸ್ತೀರಾ ನೀವು? DMK ಜೊತೆಗೆ ನಿಮ್ಮದಲ್ಲಿ ಅಲೈನ್ಸ್ ಇಲ್ವಾ? ಇದನ್ನು ನಾನು ತೀವ್ರವಾಗಿ ಪ್ರಶ್ನೆ ಮಾಡ್ತೇನೆ ಮತ್ತು ಇದಕ್ಕೆ ಉತ್ತರವನ್ನು ಕಾಂಗ್ರೆಸ್ ಪಾರ್ಟಿ ಕೊಡಬೇಕು. ಕಾಂಗ್ರೆಸ್ಸಿನ ಅಧಿನಾಯಕ ರಾಹುಲ್ ಗಾಂಧಿ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. 100% ರಾಜಕೀಯ ಮತ್ತು ಡೊಂಗಿತನ ಅದು. ಕೇಜ್ರಿವಾಲ್ ನೀವು ಅವ್ರ ಹೆಸರೇ ಚೇಂಜ್ ಮಾಡಿದ್ದಾರೆ. ಕೇಜ್ರಿವಾಲ್ ಅವರಿಗೆ 9 ಸರ್ತಿ ಸಮನ್ಸ್ ಕೊಟ್ಟಿತ್ತು, ಹಾಗೆ ಮಾಡಿಲ್ಲ. ಆನಂತರ ಅವರು ಎಷ್ಟೊಂದು ದುರಹಂಕಾರಿ ಅಂತಂದರೆ 9 ಸರ್ತಿ ಸಮನ್ಸ್ ಕೊಟ್ಟ ನಂತರವೂ ಸಹಿತ ಬಂದು ಹಾಜರಾಗಲಿಲ್ಲ. ಅದಾದ ನಂತರ ಅವ್ರ ಇನ್ವಾಲ್ವ್ಮೆಂಟ್ ಇದ್ದರೂ ಮಾಹಿತಿ ಕೊಡಲಿಲ್ಲ. ಕೋರ್ಟಿಗೆ ಹೋದರು. ಹೈಕೋರ್ಟು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ನಂತರ ನಿನ್ನೆ ಅವರು ತನಿಖೆಗೆ ಕೋಆಪ್ರೇಟ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅವರು ಬಂಧನ ಆಗಿದೆ. PMLA ಏನಿದೆ, ಪ್ರೊಹಿಬಿಷನ್ ಆಫ್ ಮನಿ ಲಾಂಡ್ರಿ ಆ್ಯಕ್ಟ್, ಅದು ಭಾಳ ಕಟ್ಟುನಿಟ್ಟಾಗಿದೆ. ಸ್ವತಃ ಭ್ರಷ್ಟಾಚಾರದ ವಿರುದ್ಧ ಆಂದೋಲನದಲ್ಲಿ ಅಣ್ಣಾ ಹಜಾರೆ ಅವರ ಮೂಲಕ ಬಂದಂಥವ್ರು ಈ ಪ್ರಮಾಣದಲ್ಲಿ ಭ್ರಷ್ಟಾಚಾರದಲ್ಲಿ ಇಳಿತಾರೆ ಅಂತ ಯಾರೂ ಊಹಿಸಿರಲಿಲ್ಲ. ಹಾಗಾಗಿ ಅರೆಸ್ಟ್ ಆಗಿದೆ. ಕಾನೂನು ತಂದ ಕ್ರಮ ತೆಗೆದುಕೊಂಡೆ. ಅದರಲ್ಲಿ ಸರ್ಕಾರದ ಪಾತ್ರವೇ ಇಲ್ಲ. ಈಗ ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ಸರ್ಕಾರದ ಪಾತ್ರ ಇದರಲ್ಲಿ ಮೊದಲಾದರೂ ಇರಲ್ಲ, ಈಗೂ ಇರಲ್ಲ. ನನಗೆ ಗೊತ್ತಿಲ್ಲ ಅದರ ಬಗ್ಗೆ, ಇನ್ನೂ ಅಧಿಕೃತವಾಗಿ ಅಂತೂ ಎಲ್ಲೂ ಬಂದಿಲ್ಲ. ಬಂದಾಗ ನೋಡೋಣಂತೆ. ಇಲ್ಲ, ಸ್ಪರ್ಧೆ ನಾನು ಯಾವ ಮಾಡಿದರೆ ಅನ್ನೋದಕ್ಕೆ ನನಗೆ ಯಾಕೆ ಉತ್ತರ ಕೊಡಬಹುದು? ಸರ್, ನಿನ್ನೆ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರೆಸ್ ಮೀಟ್ ಮಾಡಿದ್ರು.
ನೋಡ್ರಿ, ಯಾವುದು ದುರುಪಯೋಗ ಮಾಡ್ಕೊಂಡಿಲ್ಲ. ಅವರು ಟ್ಯಾಕ್ಸ್ ತುಂಬಬೇಕಾಗಿತ್ತು, ಟ್ಯಾಕ್ಸ್ ತುಂಬಿಲ್ಲ, ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿದ್ದಾರೆ. ಅವರು ಈಗ ಅಕೌಂಟ್ ಫ್ರೀಸ್ ಇಲ್ಲ, ಅವ್ರದ್ದು ಟ್ಯಾಕ್ಸ್ ಏನಿತ್ತು ಅದ್ರ ದುಡ್ಡು ಕಲ್ ಡಿಡಕ್ಟ್ ಮಾಡಿ. ಕಾಂಗ್ರೆಸ್ ವೀಕ್ ಮಾಡಲಿಕ್ಕೆ ನಾವೇ ಆಗಬೇಕು, ಜನನ ವೀಕ್ ಮಾಡ್ಯಾರ. ಥ್ಯಾಂಕ್ ಯು.